ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನಿಮ್ಮ ಹತ್ರ ದುಡ್ಡನ್ನ ಟ್ರೇಡ್ ಮಾಡಿಸಿ ಲಾಸ್ ಮಾಡಿಸಿರೋ ಫೋನ್ಗಳು ಬರೋದು ಸರ್, ಯಾವ ಇದರಿಂದ ಬರೋದು ಅನ್ನೋದು ಗೊತ್ತಿಲ್ಲ. ಕನ್ನಡದಲ್ಲೂ ಮಾತಾಡೋರು, ಹಿಂದಿನಲ್ಲೂ ಮಾತಾಡೋರು, ಎಲ್ಲ ಟಿಪ್ಸು ಕೊಡೋರು. ಟೆಲಿಗ್ರಾಮ್ ಟಿಪ್ಸು, ಅದ್ರ ಟಿಪ್ಸು, ತಿಂಗಳ ಟಿಪ್ಸು, ಮಂತ್ಲಿ ಟಿಪ್ಸು, ದಿನಕ್ಕೆ 4 ಟ್ರೇಡು ಹಾಗೆ ಅಂತಾನೆ ಕೊಟ್ಟು ಯಾವಾಗ ಡೌನ್ ಬರ್ತಿದ್ರು ಅವರು ಫೋನ್ಗಳೇ ಎತ್ತುತ್ತಾ ಇರಲಿಲ್ಲ, ಸ್ವಿಚ್ ಆಫ್ ಮಾಡಿಬಿಡೋರು. ನಾವು ಫೋನ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ. ಮಕ್ಕಳಿಗೆ ಒಂದ್ಸತಿ ಹೇಳಿದಾಗ ನನಗೆ ಎಲ್ಲ ಹೊಡೆದು ಬಿಟ್ರು. ನನಗೆ ಸೊ ತುಂಬಾ ನೋವಾಗುತ್ತೆ, ಯಾಕಂದ್ರೆ ಒಂದು ತಾಯಿಗೆ ಮಕ್ಕಳೇ ಆಧಾರ. ಸೊ ಗಂಡ ಇಲ್ಲ ಇವತ್ತಲ್ಲ ನಾಳೆ ಅದನ್ನ ನಾನು ಕೇಳಕ್ಕಾಗಲ್ಲ. ನನಗೆ ತುಂಬಾ ಜನ ಮೋಸ ಮಾಡಿದ್ದಾರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸೊ 15-16 ವರ್ಷದಿಂದ ನೀವು ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ಅಡಿಕ್ಷನ್ ಆಗಿ ಸೊ 35 ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡು ಕಳ್ಕೊಂಡು ಜಾಸ್ತಿನೇ ಕಟ್ಕೊಂಡು ನನ್ನ ಹತ್ರ ಇದೆ, ಎಲ್ಲ ಪ್ರೂಫ್ ಇದೆ, ನೋಡಿ ನೀವೇ ನೋಡಿ. ಇದೆಲ್ಲ ಇವ್ರುಗಳು ನನಗೆ ನಂಬಿಸಿ ಇರೋ ದುಡ್ಡನ್ನೆಲ್ಲ ನುಂಗಾಕೊಂಡ್ರು. ಸೊ ನಮಸ್ತೆ ಕರ್ನಾಟಕ. ಸೊ ಇವತ್ತು ನಾವು ಹೊಸ ಬೆಳಕು ಕಾರ್ಯಕ್ರಮ ನಡೆಸ್ಕೊತಾ ಇದೀವಿ. ಈ ಹೊಸ ಬೆಳಕು ಮೇನ್ ಗುರಿ ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಲೈಫಲ್ಲಿ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಈಡಾಗಿದ್ದಾರೋ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಸೊ ಇವತ್ತು ನಮ್ಮ ಜೊತೆ ಒಬ್ರು ವುಮೆನ್ ಇದ್ದಾರೆ. ಸೊ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡು ಇವತ್ತು ತುಂಬಾ ನೋವಲ್ಲಿದ್ದಾರೆ. ಸೊ ಆ ನೋವಿನ ಕತೆ ಏನು, ಸೊ ಇವತ್ತು ಅವ್ರ ಲೈಫಲ್ಲಿ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲಾನು ಅವರಿಂದ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ಈ ವಿಡಿಯೋ ಇಂದ ಏನು ಹೇಳಕ್ ಹೊರಟಿದ್ದೀವಿ ಮೇಡಮ್? ಈ ವಿಡಿಯೋನಲ್ಲಿ ನಾನು ತುಂಬ ನೋಡ್ತಾ ಇದ್ದಿದ್ದು ಇದರ ಯೂಟ್ಯೂಬಲ್ಲಿ, ಆಮೇಲೆ ಇದರಲ್ಲಿ ಟಿಪ್ಸ್ ಎಲ್ಲ ಇತ್ತಲ್ಲ. ಇನ್ನು ಹೀಗೆ ನನಗೆ ಫೋನ್ಗಳೆಲ್ಲ ತುಂಬ ಬರೋದು ನೋಡಿ ನಾನು ಅಡಿಕ್ಟ್ ಆಗೋಗಿ ಹಾಳು ಮಾಡಿಕೊಂಡೆ ದುಡ್ಡು. ನಂತರ ಬೇರೆಯವ್ರಿಗೂ ಫೋನ್ ಹೋಗಿರುತ್ತೆ, ಅವರೆಲ್ಲ ಈ ಥರ ನನ್ನ ಸ್ಥಿತಿ ಬರಬಾರ್ದು ಯಾರಿಗೂ ಅಂತ ಹೇಳಿ ನಾನು ಸ್ವ ಇಚ್ಛೆಯಿಂದ ಬಂದು ನಿಮಗೆ ಫೋನ್ ಮಾಡಿ ನಿಮಗೆ ಹೇಳಬೇಕು ತುಂಬ ತಿಂಗಳಿಂದ ಅಂತಿದ್ದೆ. ನನಗೇನೋ ಒಂಥರ ಸಂಕೋಚ ಆಗ್ತಾಯಿತ್ತು ಹೇಳ್ಕೊಳ್ಳೋಕ್ಕೆ. ಬಟ್ ಏನೋ ನೆನ್ನೆ ತುಂಬ ನೊಂದು ಬಿಟ್ಟಿದ್ದೆ. ನೀವು ಏನೋ ಫೋನ್ ತೆಗೆದ್ರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ ನಾನೇ ಸ್ವ ಇಚ್ಛೆಯಿಂದ ಬಂದಿರೋದು. ಸೊ ನಾವು ಯಾಕೆ ಮೇಡಮ್ ನಾವು ಮಾಸ್ಕ್ ಹಾಕಿದ್ದೀವಿ ಅಂದರೆ, ಸೊ ಅವರು ಒಂದು ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದರೆ ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಬಾರ್ದು. ಸೊ ಅದಕ್ಕೆ ಐಡೆಂಟಿಟಿನ ನಾವು ತೋರ್ಸೋಕ್ಕಾಗ್ತಾ ಇಲ್ಲ ವಿಡಿಯೋದಲ್ಲಿ. ನಮ್ಮ ಮನೆಗಳಲ್ಲಿ ತುಂಬಾನೇ ಒಂಥರ ಮಾಡ್ತಾರೆ. ಸೊ ಯಾಕಂದರೆ ಅವ್ರಿಗೂ ಫ್ಯೂಚರ್ ಇದೆ, ಯಾಕಂದರೆ ಐಡೆಂಟಿಟಿ ತೋರ್ಸೋಕ್ಕಾಗಲ್ಲ. ಸೊ ಅದರಿಂದ ನಾವು ಐಡೆಂಟಿಟಿ ತೋರ್ಸೋಕ್ಕಾಗ್ತಾ ಇಲ್ಲ. ದಯಮಾಡಿ ಕ್ಷಮಿಸ್ಬೇಕು ವೀಕ್ಷಕರು. ನಾನು ಈಗ ತುಂಬ ವರ್ಷದಿಂದ ಇದನ್ನು ಹಿಂದೆ ಮೆಂಟರ್ ಹತ್ರ ಕಲಿತು ಎಲ್ಲ ಮಾಡಿದ್ದೆ. ಬಟ್ ಅದು ಸರಿಯಾಗಿ ಅವರು ಮೆಂಟರ್ ಅವರು ಈ ಥರ ತಪ್ಪು ಮಾಡ್ತಾ ಇದ್ದೀರಾ ಅಂತ ಒಂದು ದಿವಸನೂ ಹೇಳಲೂ ಇಲ್ಲ. ನಾವು ಯಾವಾಗಲೂ ಅವ್ರಿಗೆ ಕೇಳಿದ್ರೂ ಮಾಡಿ ಸರಿ ಇದೆ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅನ್ನೋರೆ. ಇನ್ನು ಅವರೇ ಹೇಳೋರು ಯಾವುದಾದ್ರೂ ಒಂದು ಮಾಡಿ ಇದನ್ನು ಹಾಕಿ ಅದನ್ನು ಹಾಕಿ ಅಂತ ಹಾಕಿಬಿಟ್ಟಾದ್ಮೇಲೆ ಸುಮ್ಮನೆ ಇದ್ಬಿಡೋರು. ಹೌದಾ ಇನ್ನೂ ಬರುತ್ತೆ ಇರಿ, 1-2 ದಿವಸ ವೆಯ್ಟ್ ಮಾಡಿ ಅಂತ ಹೇಳ್ಕೊಂಡು ಬಿಟ್ಬಿಡ್ತಾಯಿದ್ರು. ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರೂ ನನಗೆ ಹೆಲ್ಪ್ ಇಲ್ಲ. ಇದ್ದಿದ್ದ ದುಡ್ಡೆಲ್ಲ ಯಾರೋ ಮೂಲಕ ಹೇಳಿ ಅದನ್ನು ಹಾಕಿ ಇಲ್ಲಿ ಹಾಕಿ ಅಲ್ಲಿ ಹಾಕಿ ಅಂತ ಹೇಳಿ ದುಡ್ಡು ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಏಮಾರಿಸಿ ನಾನು ನಂಬಿಡ್ತಾ ಇದ್ದೆ ತುಂಬ ಬೇಗ ಮಾಡ್ತಾರೆ ಅಂತ. 1-2-3 ಸತಿ ನನಗೆ ದುಡ್ಡಿಂದು ಮಾಡಿರೋದನ್ನು ತೋರಿಸಿದ್ರು. ನಾನು ಹಾಗಾಗಿ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗೋಗುತ್ತೆ, ಈ ತಿಂಗಳು ಆಗೋಗುತ್ತೆ, ಈ ವಾರ ಆಗೋಗುತ್ತೆ ಅಂತ ಹೇಳಿ ನನಗೆ ಏಮಾರಿಸ್ತಾ ಇದ್ರು ಅಥವಾ ನಾನು ಏಮಾರ್ತಿದ್ನೋ ನನಗೆ ಗೊತ್ತಿಲ್ಲ. ಬಟ್ ನನಗೂ ದುಡ್ಡಿನ ಬೇಕಿತ್ತು. ದುಡ್ಡು ನಂದು ಕಳೆದೋಗಿರೋದಾದ್ರೂ ಆಚೆ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದೆ. ನಾನು ನಮ್ಮ ಮನೆಯಲ್ಲಿ ಫ್ಯಾಮಿಲಿನಲ್ಲಿ ನಮ್ಮ ಗೊತ್ತಿರೋ ಕಸಿನ್ ಒಬ್ರು ಮಾಡ್ತಾ ಇದ್ರು, ಅವರ ಫ್ರೆಂಡು ಒಬ್ರು ಮಾಡ್ತಾ ಇದ್ರು, ಚೆನ್ನಾಗಿ ಆಗ್ತಾ ಇತ್ತು. ಹೋಗ್ಲಿ ಬಿಡು ನನಗೂ ಮನೆಯಲ್ಲಿ ಕಷ್ಟ ಇದೆ, ನಾ ಒಬ್ಳೆ ಏನು ಮಾಡೋದು ಅಂತ ಹೇಳಿ ನನ್ನ ಹತ್ರ ಇದ್ದಿದ್ದ ದುಡ್ಡು, ನಾನು ದುಡಿತಾ ಇದ್ದಿದ್ದ ದುಡ್ಡನ್ನೆಲ್ಲ ಹಾಕ್ತಾ ಇದ್ದೆ. ಹಾಗೆ ಹಾಕಿ ಇದು ಮಾಡಿದೆ.
ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು? ಇಕ್ವಿಟಿ ಮಾಡಿದ್ರ, ಫ್ಯೂಚರ್ ಮಾಡಿದ್ರ? ಆಪ್ಷನ್ಸ್ ಅಲ್ಲೇ ಅವ್ರು ತುಂಬಾನೇ ಹೇಳಿದ್ದು ಸರಿ. ಅವತ್ತು ನನಗೆ ಇಕ್ವಿಟಿ ಹೇಳಲೇ ಇಲ್ಲ, ಇಕ್ವಿಟಿನಲ್ಲಿ ತೋರಿಸ್ಲೂ ಇಲ್ಲ ಅವರು. ಆಪ್ಷನ್ಸೇ ಇದು ಮಾಡಿ ಇದು ಮಾಡೋರು. ಅವರೇ ನಮಗೆ ಫೋನ್ ಮಾಡಿ ಕೇಳೋರು, ಇಷ್ಟು ಹಾಕಿ ಅಷ್ಟು ಹಾಕಿ ಇದನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರು. ಆಮೇಲೆ ನನಗೆ ಇವತ್ತಾಗೋಗುತ್ತಲ್ಲ, ಹೋಗ್ಲಿ ಬಿಡು, ಬರೋ ತಿಂಗಳ ಇನ್ನೇನು, ಇವ್ರನ್ನ ನಾನು ಬಿಟ್ಟು ಇನ್ನೆಲ್ಲಿ ಹೋಗ್ಲಿ, ಹುಡ್ಕೊಂಡು ಹೋಗೋ ಅಷ್ಟು ಪರಿಸ್ಥಿತಿ ಇರಲಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಈಗ ನಾಳೆ ದಿವಸ ಮನೆಯಲ್ಲಿ ಕೇಳಿದ್ರು ನಾನು ಏನು ಜವಾಬ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಹೋಗ್ಲಿ ಬಿಡು, ಇದು ಬಂದ್ಬಿಟ್ಟ ತಕ್ಷಣ ಕೊಟ್ಬಿಡೋಣ, ಆಮೇಲೆ ಇದ್ರ ಸಾವಾಸ ಹೋಗೋದು ಬೇಡ ಅನ್ಕೊಂಡೆ ದುಡ್ಡು ತುಂಬ ಹಾಳು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸಹ ತೀರೋದ್ರು. ಅವ್ರಿಗೂ ಆಗಲಿಲ್ಲ, ಅವ್ರದ್ದು ದುಡ್ಡನ್ನು ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡೆ. ಅವ್ರಿಗೂ ಏನೂ ಕೊಡೋಕ್ಕಾಗಲಿಲ್ಲ ನನಗೂ ಫ್ಯಾಮಿಲಿನಲ್ಲೂ ತುಂಬ ಮೋಸ ಮಾಡಾಕ್ಬಿಟ್ರು. ನಾವು ಹೋಗ್ಲಿ ಬಿಡು, ನಾನೇ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿ ನಾನೇ ಬದುಕಬೇಕು, ನಾನು ಒಬ್ಬಳೇ ಇದ್ದೀನಲ್ಲ, ಇವತ್ತೆಲ್ಲ ನಾಳೆ ನನಗೆ ಯೂಸ್ ಆಗುತ್ತೆ, ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಪಾದನೆ ಮಾಡಲೇಬೇಕು ಅಂಥೇಳಿ ಇವ್ರುಗಳು ನನಗೆ ನಂಬಿಸಿ ಇರೋ ದುಡ್ಡನ್ನೆಲ್ಲ ನುಂಗಾಕೊಂಡ್ಬಿಟ್ರು. ಯಾರು ಮೇಡಮ್ ಅಂದ್ರೆ ಎಲ್ಲಿರೋರು ಇವರೆಲ್ಲ? ನಿಮ್ಮ ಹತ್ರ ದುಡ್ಡನ್ನ ಟ್ರೇಡ್ ಮಾಡಿಸಿ ಲಾಸ್ ಮಾಡಿಸಿ ಫೋನ್ಗಳು ಬರೋದು ಸರ್, ಯಾವ ಇದರಿಂದ ಬರೋದು ಅನ್ನೋದು ಗೊತ್ತಿಲ್ಲ. ಕನ್ನಡದಲ್ಲೂ ಮಾತಾಡೋರು, ಹಿಂದಿನಲ್ಲೂ ಮಾತಾಡೋರು, ಎಲ್ಲ ಟಿಪ್ಸು ಕೊಡೋರು. ಟೆಲಿಗ್ರಾಮ್ ಟಿಪ್ಸು, ಅದ್ರ ಟಿಪ್ಸು, ತಿಂಗಳ ಟಿಪ್ಸು, ಮಂತ್ಲಿ ಟಿಪ್ಸು, ದಿನಕ್ಕೆ 4 ಟ್ರೇಡು ಹಾಗೆ ಅಂತಲೇ ಕೊಟ್ಟು ಯಾವಾಗ ಡೌನ್ ಬರ್ತಿದ್ರು ಅವ್ರ ಫೋನ್ಗಳೇ ಎತ್ತುತ್ತಾ ಇರಲಿಲ್ಲ, ಸ್ವಿಚ್ ಆಫ್ ಮಾಡಿಬಿಡೋರು. ನಾವು ಫೋನ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ, ನನಗೆ ಹುಡ್ಕೊಂಡು ಹೋಗೋ ಅಷ್ಟು ಪರಿ ಇರಲಿಲ್ಲ. ಒಂದ್ಸತಿ ನಾನು ಕಂಪ್ಲೇಂಟು ಸಹ ಕೊಟ್ಟೆ. ಆ ಕಂಪ್ಲೇಂಟು ಲಾಡ್ಜ್ ಮಾಡಿದ್ಮೇಲೂ ಅವ್ರಿಗೇನು ಅದಕ್ಕೆ ನನಗೆ ಇದೇ ಬರಲಿಲ್ಲ. ಆಮೇಲೆ ನೀವು ಹೋಗಿ ಬಾಂಬೆ ಕಡೆ ಹೋಗ್ಬಿಟ್ಟು ಹುಡುಕಿ ಅವ್ರಿಗೆಲ್ಲ ಅಂತ ಹೇಳಿದ್ರು. ನಾವೆಲ್ಲೂ ಹೋಗೋದು, ಅದಕ್ಕೆ ನನಗೆ ಆಗಲಿಲ್ಲ. ಆಮೇಲೆ ನಿಮ್ಮ ಇದನ್ನು ಒಂದು ನೋಡಿದೆ, ಯಲಹಂಕ ಬ್ರಾಂಚಿಗೆ ಬಂದು ನಾನು ಕಲಿತೆ ಒಂದು ಸ್ವಲ್ಪ ದಿವಸ. ಆದರೆ ಅಲ್ಲಿಂದ ನನ್ನ ಮನೆ ತುಂಬ ದೂರ ಇರೋದ್ರಿಂದ ಆನೆಕಲ್ಲಿಂದ ಹೋಗೋದು ಸ್ವಲ್ಪ ದೂರ ಆಗ್ತಾ ಇತ್ತು, ಟೈಮಿಗೆ ಬರ್ತಾ ಇರಲಿಲ್ಲ. ಪ್ಲಸ್ ನಾನು ಟೆಲಿಕಾಲಿಂಗ್ಗೆ ಕೆಲಸದಲ್ಲಿದ್ದೆ. ಅಲ್ಲಿ ದುಡ್ದಿದ್ದೆಲ್ಲ ತೊಗೊಂಡು ಇದಕ್ಕೆ ಹಾಕ್ತಾ ಇದ್ದೆ. ಅಷ್ಟು ದುಡ್ಡು, ಯಾವ ದುಡ್ಡು ಬಂದರೂ ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೆ, ಆಪ್ಷನ್ಸೇ ಹಾಕಿಸ್ತಾ ಇದ್ದೆ, ಆಪ್ಷನ್ಸೇ ಮಾಡ್ತೆ ಬೈಯಿಂಗೆ. ಒಂದು ದಿವಸನೂ ನನಗೆ ಸೆಲ್ಲಿಂಗ್ ಇದು ಮಾಡಲೇ ಇಲ್ಲ. ಸೆಲ್ಲಿಂಗು ಹೇಳಿದ್ರೆ ಜಾಸ್ತಿ ಬರುತ್ತಲ್ಲ, 3 ಲಕ್ಷ ಕೊಡಿ, 2.5 ಲಕ್ಷ ಕೊಡಿ ಅನ್ನೋರು. ನನ್ನ ಹತ್ರ ಇರ್ತಾ ಇರಲಿಲ್ಲ. ಒಂದು 50,000 ರೂಪಾಯಿ 60,000 ರೂಪಾಯಿ ಕೊಡು ಹೆಂಗೋ ಕೊಟ್ಬಿಡ್ತಾ ಇದ್ದೆ, ಮಾಡ್ತಾ ಇದ್ದೆ. ನನ್ನ ಕಸಿನ್ ಹತ್ರ ಎಲ್ಲ ಕೇಳಿ ತೊಗೊಳ್ತಾ ಇದ್ದೆ, ಅವ್ರಿಗೂ ಹೇಳ್ತಿದ್ದೆ ಹಿಂಗಿದೆ. ಅವರು ಪಾಪ ಬೇಜಾರು ಪಡ್ಕೊಂಡು ಹಂಗೆ ಅವ್ರಿಗೂ ನಿನಗೂ ನಾಳೆ ದಿವಸ ಬಂದರೆ ಕೊಡ್ತೀನಿ ಕಣೆ ಅಂತ ಅವರು ಹೇಳೋರು. ಯಾಕೆಂದರೆ ನಾನು ಯಾರ ಹತ್ರ 10 ರೂಪಾಯಿ ಸಾಲ ಮಾಡಿದವಳಲ್ಲ, ನಾನು 10 ರೂಪಾಯಿ ಒಬ್ಬರ ಹತ್ರ ಈಸ್ಕೊಂಡಿರೋಳಲ್ಲ. ಒಬ್ರದ್ದು ನನ್ನ ಹಂಗಲ್ಲಿ ಬದುಕಲಿಲ್ಲ ನಾನು. ಇವತ್ತಿಗೂ ಈ ವಯಸ್ಸಲ್ಲೂ ದುಡ್ದು ತಿನ್ನೋ ಬೇಕು ಅಂಥೇಳಿ ಇದು ಮಾಡ್ತೀನಿ ವಿನಾ ಇದಿಲ್ಲ. ಮಕ್ಕಳಿಗೆ ಒಂದ್ಸತಿ ಹೇಳಿದಾಗ ನನಗೆ ಎಲ್ಲ ಹೊಡೆದು ಬಿಟ್ರು. ಹೊಡೆದು ಆ ಫೋಟೋಸಲ್ಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಹೆಂಗೆ ಹೇಳಿ ಮಕ್ಕಳಿಗೆ, ಈಗಲೂ ನನಗೆ ಸ್ವಲ್ಪ ಸಾಲ ಹೋಗಿದೆ, ಅದರಿಂದ ಎಲ್ಲ ತೀರಿಸ್ಬಿಟ್ಟು ಇವಾಗ ನನಗೆಲ್ಲೂ ದುಡಿಯೋ ಶಕ್ತಿನೂ ಇಲ್ಲ. ಇದ್ದಿದ್ದ ಕೆಲಸದವ್ರ ಹತ್ರ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಒಂದು ಸ್ವಲ್ಪ ದುಡ್ಡು ಕೊಡಬೇಕು. ಅವರು ಸಹ ಅದು ಕೊಡದೆ ಆಟ ಆಡಿಸ್ತಾ ಇದ್ದಾರೆ. 5 ವರ್ಷದಿಂದ ನನಗೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರೆ. ಮೊನ್ನೆನೂ ಹೋಗಿ ಕೇಳಿದ್ರೆ ಬಂದರೆ ನಿಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಎಷ್ಟೊತ್ತು ನಾನು ಕೊಡ್ಬೋದು, ಆದರೆ ಅದ್ರ ಹಿಂದೆ ಓಡಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ನನಗಿದೇ ಸಾಕಾಗೋಗಿದೆ ಅಷ್ಟೇ, ಇನ್ನೇನು ಇಲ್ಲ. ನನ್ನ ಥರ ಬೇರೆ ಲೇಡೀಸು ನೋಡಿಬಿಟ್ಟು ಏನೋ ಮಾಡೋಕ್ಕೆ ಇಳಿತಾರಲ್ವ, ಅದು ಆಗಬಾರ್ದು ಅಂಥೇಳಿ ನಾನು ಇದನ್ನು ಬಂದು ನಿಮ್ಮ ಹತ್ರ ಹೇಳಿ. ಹೌದು, ನಾನೇ ಓಪನ್ ಆಗಿ ನನಗೆ ಹೇಳೋದಕ್ಕೆ ಇಷ್ಟ ಇರಲಿಲ್ಲ. ಏಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ನನ್ನ ಮನೆಯಲ್ಲೆಲ್ಲ ಗೊತ್ತಾದರೆ ಅದಕ್ಕಿನ್ನೇನು ಮಾಡ್ತಾರೋ, ಹೊಡಿತಾರೋ ಅಂತ ಹೇಳ್ಬಿಟ್ಟು ಬೈತಾರೋ, ಮನೆಯಿಂದ ನಿಂಗೆ ಇಟ್ಕೊಂಡಿದ್ದೆ ಸಾಕಾಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಲ್ಲ ಅಂಥೇಳಿ ನಾನು ಅದಕ್ಕೆಲ್ಲ ಹೆದರ್ದೆ. ನಾನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಯಾರಿಗೂ ಆಗಬಾರ್ದು. ನಾನು ಕಷ್ಟಪಟ್ಟಿರೋ ಥರ ನನಗೆ ಎಷ್ಟೋ ದಿವಸ ನನ್ನ ಹತ್ರ ದುಡ್ಡು 100 ರೂಪಾಯಿನೂ ಇರ್ತಾ ಇರಲಿಲ್ಲ. ನಾನು ಹೆಂಗೋ ಮನೆಯಲ್ಲಿ ಇದ್ದೆ, ನಾನು ಆಚೆ ಸಹ ಬರ್ತಾ ಇರಲಿಲ್ಲ. ಯಾರ್ದು ಸಹ ಹೊಸನೂ ಬೇಡ, ಯಾರಿಗೂ ಒಬ್ಬರು ಫೋನು ಎತ್ತಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ನನಗೆ ಯಾರೂ ಏನು ಇದು ಮಾಡ್ತಿರ್ಲಿಲ್ಲ. ಆದರೆ ನನ್ನ ಕಷ್ಟ ನನಗೆ ತುಂಬಾ ಆಗೋಗಿದೆ. ಈಗ ಏನು ನೆಕ್ಸ್ಟು ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಸೊ ಓವರ್ ಆಲ್ ಮಾರ್ಕೆಟಲ್ಲಿ ಮೇಡಮ್ ಆಪ್ಷನ್ ಬೈಯಿಂಗ್ ಮಾಡಿ ಎಷ್ಟು ಲಕ್ಷ ಕಳೆದಿದ್ದಾರೆ ಮೇಡಮ್?
ನನಗೆ ತಿಳಿದ ಮಟ್ಟಿಗೆ ಸಣ್ಣ 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 ಅಮೌಂಟು ಒಂದು 15-16 ವರ್ಷದಿಂದ ಮಾಡಿರೋದಿದ್ದು ಒಬ್ಬರಿಂದ ಒಂದು 35ವರೆಗೂ ಆಗಿದೆ ಸರ್. ಸೊ 15-16 ವರ್ಷದಿಂದ ನೀವು ಆಪ್ಷನ್ಸ್ ಬೈಯಿಂಗಲ್ಲಿ ಅಡಿಕ್ಷನ್ ಆಗಿ ಸೊ 35 ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡು ಜಾಸ್ತಿನೇ ಕಟ್ಕೊಂಡು ನನ್ನ ಹತ್ರ ಇದೆ, ಎಲ್ಲ ಪ್ರೂಫ್ ಇದೆ ನೋಡಿ, ನೀವೇ ನೋಡಿ. ಇದೆಲ್ಲ ಕಾರಣ ನಾವು ಸರಿಯಾಗಿ ವಿದ್ಯೆ ಕಲಿದೆ, ಸರಿಯಾಗಿ ಅದರದ್ದು ಹಿಂದೆ ಹೋಗದೆ ಇದನ್ನ ಸುಮ್ಮನೆ ಏನೋ ಒಂದು ತೋರಿಸ್ತಾರೆ ಯೂಟ್ಯೂಬಲ್ಲೆಲ್ಲ ನೋಡಿ 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 ಈ ಅಡಿಕ್ಟ್ ಈ 2 ವರ್ಷದಲ್ಲಿ ಇನ್ನೂ ಅಡಿಕ್ಟ್ ಆಗೋಯ್ತು ನನಗೆ. ಟ್ರೇಡಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅದು ಅಲ್ಲ ಇರಕ್ಕಾಗಲ್ಲ ಅಂತಲ್ಲ, ಆ ದುಡ್ಡು ಬಂದ್ಬಿಡುತ್ತೇನೋ, ನನ್ ಕಳೆದೋಗಿರೋ ದುಡ್ಡು ಬಂದ್ಬಿಡುತ್ತೇನೋ, ನಮ್ಮ ಮನೆಯಲ್ಲಿ ಇರೋರೆಲ್ಲರೂ ನನಗೆ ಮಾತಾಡಿದಾರಲ್ಲ ಅದಕ್ಕೆ ವಾಪಸ್ ಅವ್ರಿಗೆ ತೋರಿಸ್ಬೋದು ಅಂತ ಹೋದೆ ಅಷ್ಟೇ ವಿನಃ ನಾನು ಯಾರಿಗೇನು ರಿಕವರ್ ಮಾಡಕ್ ಹೋದ್ರಿ. ರಿಕವರ್ ಮಾಡಿ ಲಾಸ್ ಆಗಿರೋದನ್ನ ರಿಕವರ್ ಮಾಡೋಣ ಅಂತ ಹೋದ್ರಿ. ಅದು ರಿಕವರಿ ಆಗಕ್ ಹೋಗಿ ಇನ್ನ ಇದಕ್ಕೂ ಕಳೆದೋಯ್ತು. ಸೊ ಇವಾಗ ನೀವು ಎಷ್ಟು ಕಷ್ಟ ಇದೆ ಮೇಡಮ್. ಇವಾಗ ನೋಡಿ, ಇವಾಗ ನಿಮ್ಗೆ ಹೇಳಿದ್ರಿ ನಿಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ. ಸೊ ನೋಡ್ಕೊಳ್ಳೋರು ಇದ್ರೂ ನೋಡ್ಕೊಳ್ಳೋದಿಕ್ಕೆ ನಾವು ಹೋಗಿ ಕೇಳೋದಕ್ಕಿಂತ ನಾನು ಇದೀನಲ್ಲ ಅಂತ ಹೇಳಿ ಒಂದು ದಿವಸ ಫೋನ್ ಆಗಲಿ, ಹೆಂಗಿದ್ದೀರಮ್ಮ, ಏನು ಮಾಡ್ತಿದ್ದೀಯಮ್ಮ, ಏನು ಮಾಡ್ತಾ ಇದೀಯ ಅಂತಲೂ ಕೇಳೋರು ಇಲ್ಲ. ಇರೋದಕ್ಕೇನು ಅಂತ ಮಕ್ಕಳು ನನಗೆ. ಸೊ ನಿಮ್ಮ ಮಕ್ಕಳು ಸಹ ನಿಮ್ಮನ್ನ ನೋಡ್ಕೋತಾ ಇಲ್ಲ. ಇದು ತುಂಬಾ ನೋವಾಗುತ್ತೆ. ಯಾಕಂದ್ರೆ ಒಂದು ತಾಯಿಗೆ ಮಕ್ಕಳೇ ಆಧಾರ. ಸೊ ಗಂಡ ಇಲ್ಲ, ಇವತ್ತಲ್ಲ ನಾಳೆ ಮಕ್ಕಳೇ ಬಂದಿರೋ ಸೋದೆ ಅಂತ ನಾಳೆ ದಿವಸ ಇನ್ನೇನು ನನಗೆ ಅದನ್ನ ನಾನು ಕೇಳೋಕ್ಕಾಗಲ್ಲ. ನನಗೆ ತುಂಬ ಜನ ಮೋಸ ಮಾಡಿದ್ದಾರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸೊ ಇವರು ದುಡ್ಡನ್ನು ಸಹ ಕೊಟ್ಟಿದ್ದಾರೆ. ಸೊ ಅದು ಸಹ ರಿಕವರ್ ಆಗ್ತಾ ಇಲ್ಲ. ಸೊ ಅಲ್ಲಿ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ. ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಬೇರೆ ಸತತ 16 ವರ್ಷಗಳಿಂದ ಕಳ್ಕೊತಾನೆ ಇದ್ದಾರೆ. ಸೊ ಬರೋದು, ನೋಡೋದು, ಆಪ್ಷನ್ ಬೈಯಿಂಗ್ ಮಾಡೋದು. ಹಳೇದು ರಿಕವರ್ ಆಗಿಬಿಟ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಹೇಳೋಣ, ಅಟ್ಲೀಸ್ಟ್ ಮನೆಯಲ್ಲಿ ಮಾತಾಡಿಸ್ತಾರೇನೋ, ಎಲ್ಲ ಫ್ಯಾಮಿಲಿ ಸರೋಗುತ್ತೇನೋ ಅಂದ್ಕೊಂಡು ರಿಕವರಿ ಮಾಡೋಕ್ಕೆ ಹೋಗಿ ಮತ್ತೆ 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 ಕಳ್ಕೊಂಡು ಕಳೆದ 2 ವರ್ಷದಲ್ಲೇ 15 ಲಕ್ಷ ಕಳ್ಕೊಂಡಿದ್ದಾರೆ. ಜಸ್ಟ್ 2 ಇಯರ್ಸಲ್ಲಿ. ಅಗೇನ್ ಆಪ್ಷನ್ ಬೈಯಿಂಗಲ್ಲೇ. ಸೊ ಇದರೆಲ್ಲದರ ಒಂದು ಹಿಂದೆ ಸೊ ಇವಾಗ ಯಾವ ಸೋರ್ಸು ಇಲ್ಲ ನನಗೆ, ದುಡಿಯೋದು ಸೋರ್ಸು ಇಲ್ಲ ನನಗೆ, ಬೇರೆಯವ್ರು ಕೊಡೋ ಅಂಥ ದುಡ್ಡು ಇಲ್ಲ, ಯಾವ ಸೋರ್ಸು ಇಲ್ಲ ನನಗೆ. ಎಸ್. ಸೊ ಇದು ಈ ವಿಡಿಯೋ ಮಾಡ್ತಾ ಇರೋ ಮೇನ್ ಉದ್ದೇಶ ಬಂದು TD ಅಕಾಡೆಮಿದು. ಸೊ ಈ ತರ ಯಾರು ಸಹ, ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಸ್ಪ್ರೆಡ್ ಆಗತ್ತೆ. ಏನಕ್ಕೆ ಅಂದ್ರೆ ಎಲ್ಲರೂ ನೋಡ್ತಾನೆ ಇರ್ತಾರೆ ಮೊಬೈಲಲ್ಲಿ, ಅವರು ಕಲ್ತು ಬಿಡ್ತಾರೆ. ಯಾರೋ ಒಬ್ರು ಹಾಕಿದ್ರು ಒಂದು 50,000 1 ಲಕ್ಷ ಅಂತ. ಇದೆಲ್ಲ ಸುಳ್ಳು, ಪ್ರೂಫೇ ಇರಲ್ಲ. ಸುಮ್ಮನೆನಾದರೂ ನಮಗೆ ಪ್ರೂಫ್ ತೋರಿಸ್ತಾರೆ. ಹಳೆ ಯಾರ್ದೋ ತಗೊಂಡು ಸ್ಕ್ರೀನ್ ಶಾಟ್ ಹಾಕಿ ಎಲ್ಲ ತೋರಿಸಿ ನಮ್ಮನ್ನು ಮೂಡಿ ಮಾಡ್ತಾರೆ. ನಿಮ್ಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ಇವತ್ತು ಸಹ ಒಂದು ಫೋನ್ ಬಂದಿತ್ತು, ನಿಮಗೆ ಮಾಡಿಕೊಡ್ತೀನಿ 30% ನಿಮ್ದು ಯಾರು ಹೇಳಿದ್ರು ಹಿಂಗೆ ನೀವು ಇದಾಗಿದ್ದೀರಿ ಅಂತೆಲ್ಲ, ಹೋಗಲಿ ನಮಗೇನಾದರೂ ಒಂದು 10,000 ಹಾಕಿ ನಿಮಗೆ ದಿನಕ್ಕೆ 1,000 ಕೊಡ್ತೀವಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ ನಾನು. ಸೊ ಸ್ಟಾಕ್ ಮಾರ್ಕೆಟ್ಗೆ ಯಾರೇ ಬಂದ್ರೂ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ದಯಮಾಡಿ ನಿಮ್ಮ ಕಾಲಕ್ಕೆ ಬಿದ್ದು ಕೇಳ್ಕೊತೀವಿ ನಾವೇ. ಸೊ ನೀವು ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ, ಫ್ಯೂಚರ್ ಆಪ್ಷನ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಈಕ್ವಿಟಿ ಮಾಡಿ. ಫ್ಯೂಚರ್ ಆಪ್ಷನ್ ಮಾಡೋಂಗಿದ್ರೆ ಹೆಡ್ಜಿಂಗ್ ಮಾಡಿಕೊಂಡು, ಹೆಡ್ಜ್ ಮಾಡೋದು ಹೆಂಗೆ ತಿಳ್ಕೊಂಡು ಮಾಡಿ. ಅದು ಸಹ ತುಂಬ ಸೇಫಾಗಿ ಮಾಡಿ. ನಿಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲಿ ನಿಮ್ಮ ಹತ್ರ 1 ಲಕ್ಷ ಇದ್ದರೆ ಬರೀ ಒಂದು 10,000ದಲ್ಲಿ ಫ್ಯೂಚರ್ ಆಪ್ಷನ್ ಮಾಡಿ. 90,000 ಆದಷ್ಟು ಸೇಫಾಗೆ ಇಕ್ವಿಟಿ ಇಲ್ಲಿ ಮಾಡಿ. ಸೊ ಇಲ್ಲಾಂದರೆ ಈ ಥರ ನಿಮಗೂ ಸಹ ಕರೆಗಳು ಬರ್ಬೋದು, ನಿಮಗೂ ಸಹ ಕಾಲ್ಸ್ ಬರ್ಬೋದು. ಕಾಲ್ಸ್ ತೊಗೊಂಡು ನೀವು ಸಹ ಅವ್ರಿಗೆ ಟಿಪ್ಸನ್ನು ತೊಗೊಂಡು ಟ್ರೇಡಿಂಗ್ ಮಾಡಿ ಒಂದು ಸುಮಾರಾಗಿ ದುಡ್ಡು ಕಳ್ಕೊಂಡ್ಬಿಡ್ತೀರ. 1 ಲಕ್ಷನ 50,000ನ. ಯಾಕಂದರೆ ನಿಮ್ಮ ಲೈಫಲ್ಲಿ ಯಾವತ್ತೂ ನೀವು 50,000 1 ಲಕ್ಷ ಕಳ್ದಿರಲ್ಲ. ಆ ಕಳ್ದಿರೋ ದುಡ್ಡನ್ನು ರಿಕವರ್ ಮಾಡಲೇಬೇಕು ಅನ್ನೋದು ಅದು ಚಿಕ್ಕ ವಯಸ್ಸಿಂದನೂ ನಮಗಿದೆ. ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಪಡ್ಕೋಬೇಕಂತ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಅಲ್ಲೇ ಪಡ್ಕೊಳಕ್ಕೆ ಹೋಗ್ತೀವಿ. ಶೇರ್ ಮಾರ್ಕೆಟಲ್ಲಿ ನೀವು ₹1 ಕಳ್ಕೊಂಡ್ರು ಅದು ಎಲ್ಲೋಗಿರುತ್ತೆ ಅಂದರೆ ಶ್ರೀಮಂತರಲ್ಲೇ ಶ್ರೀಮಂತ ವ್ಯಕ್ತಿ ಜೋಬ್ಗೆ ಹೋಗಿ ಸೇರ್ಕೊಂಡಿರ್ತದೆ. ಆ ಶ್ರೀಮಂತ ವ್ಯಕ್ತಿ ನಾವು ಗೇಟ್ ಸಹ ದಾಟಕ್ಕಾಗಲ್ಲ. ಇನ್ನು ಜೋಬ್ಗೆ ಹೋಗಿರೋ ದುಡ್ಡನ್ನು ಹೆಂಗೆ ತಗೊಳ್ತೀರಾ ಹೇಳಿ? ಸೊ ಅದೆಲ್ಲ ಸಾಧ್ಯ ಇಲ್ಲ. ರಿಕವರಿ ಅನ್ನೋಂಥ ಯಾರೂ ಶೇರ್ ಮಾರ್ಕೆಟ್ ಬರಬೇಡಿ. ನಿಮ್ಮದು 1 ಲಕ್ಷ ಅಲ್ಲ 1 ಕೋಟಿ ಲಾಸ್ ಆಗಿದ್ರು ಸಹ ಅದು ರಿಕವರ್ ಮಾಡೋಕ್ಕಾಗಲ್ಲ. ರಿಕವರಿ ಅನ್ನೋ ಮಾತೇ ಇಲ್ಲ. ರಿಕವರಿ ಮಾಡಿದ್ರೂ ಸಹ ಅದಕ್ಕೆ ಸ್ಲೋ ಆಗಿ ಮಾಡಬೇಕಾಗತ್ತೆ. ನೀವೇನಾದ್ರು 1 ಕೋಟಿ ಕಳ್ಕೊಂಡಿದ್ರೆ ಅದು ರಿಕವರ್ ಮಾಡೋದಕ್ಕೆ ಮೇ ಬಿ ಸಿಕ್ಕಾಪಟ್ಟೆ ವರ್ಷಗಳೇ ಬೇಕಾಗ್ಬೋದು. ಲೆಟ್ಸ್ ಒಂದು 10 ಲಕ್ಷ ಕಳ್ಕೊಂಡ್ರೆ ಅಂದ್ಕೊಳ್ಳಿ, 10 ಲಕ್ಷ ರಿಕವರ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದರೂ ಒಂದು 10 ಲಕ್ಷ ಕ್ಯಾಪಿಟಲ್ ಮತ್ತೆ ಇತ್ತು ಅಂದ್ಕೊಳ್ಳಿ. ಆ 10 ಲಕ್ಷದಲ್ಲಿ ಮತ್ತೆ 10 ಲಕ್ಷ ರಿಕವರ್ ಮಾಡೋದಕ್ಕೂ ಸಹ 2 ರಿಂದ 3 ವರ್ಷ ಬೇಕಾಗುತ್ತೆ.
ನಾನು ಹೇಳ್ತಾ ಇರೋದು 10 ಲಕ್ಷ ನೀವು ರಿಕವರ್ ಮಾಡ್ಬೇಕಂದ್ರೆ. ಸೊ ಅದೇ ನೀವು 1 ಕೋಟಿ ರಿಕವರ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ನಿಮ್ಮ ಹತ್ರ ಮತ್ತೆ 1 ಕೋಟಿ ಬಂದರೂ ಸಹ ಮತ್ತೆ 2-3 ವರ್ಷ ಕಷ್ಟಪಟ್ಟರೆ ಮಾತ್ರ ನೀವು ಕಳ್ಕೊಂಡಿರೋ 1 ಕೋಟಿನ ರಿಕವರ್ ಮಾಡ್ಬೋದು. ಸೊ ಯಾವುದೋ ಒಂದು ಅಡಿಕ್ಷನ್ ಥರ ಆಗಬೇಡಿ. ಸೊ ಮೇಡಮ್, ನೀವೇನಾದ್ರು ಅಡಿಕ್ಷನ್ ಆಗಿದ್ರ? ಸೊ ಅದು ಯಾಕಂದ್ರೆ ನಾವು ನೋಡಿದಂಗೆ ಇವತ್ತಿಗೂ ಅಡಿಕ್ಷನ್ ಸರ್, ನೋಡ್ತಾ ಇರ್ತೀನಿ. ನಾನು ನೋಡ್ತಾ ಇರ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಹೋಯ್ತಲ್ಲ, ಬಂತಲ್ಲ ದುಡ್ಡು, ನಾನು ಮಾಡ್ಬೇಕಾದ್ರೆ ಯಾಕಪ್ಪ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಥರ ಆಗಿರೋದ್ರಿಂದನೇ ನಾನು ಇಷ್ಟು ವರ್ಷ ದುಡ್ಡು ಕಳ್ಕೊಂಡಿದ್ದು ಸರ್. ಅಂದ್ರೆ ನೀವು ಟ್ರೇಡ್ ಮಾಡಿಲ್ಲ ಅಂದ್ರೆ ನಿಮ್ ಕೈಲಿ ಇರಕ್ಕಾಗಲ್ಲ. ಆ ಥರ ಅಲ್ಲ, ದುಡ್ಡು ಕಳ್ಕೊಂಡಿರೋದು ನೋವಲ್ಲಿ ನಾವೇನೋ ತಪ್ಪು ಮಾಡಿ 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 ತಪ್ಪೇ ಮಾಡಿಬಿಟ್ವಿ ನಾವು. ಅದೇ ಆ ನೋವಲ್ಲಿ ಇರ್ತಿರಲ್ಲ, ನೋಡ್ತಾ ಇರ್ತೀರ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಸೊ ಇನ್ನೊಂದು ಟ್ರೇಡ್ ಹಾಕಿ ಅಟ್ಲೀಸ್ಟ್ ಸ್ವಲ್ಪ ರಿಕವರ್ ಮಾಡೋಣ. ಏನು ಇಲ್ಲ, ಯಾರುವೇ ಟಿಪ್ಸ್ ಕೇಳಬೇಡಿ, ಯೂಟ್ಯೂಬ್ ಮಾತ್ರ ನೋಡಕ್ ಹೋಗ್ಬೇಡಿ. ಯೂಟ್ಯೂಬಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ ನೋಡಿ, ಅವ್ರು ಕಲೀರಿ ಇವ್ರು ಕಲೀರಿ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮಾಡೋದ್ರಿಂದನೇ ನಾವೆಲ್ಲ ಹಾಳಾಗಿತ್ತು. ಅದೇ ಸೋಷಿಯಲ್ ಮೀಡಿಯಾ ತುಂಬಾ ಡೇಂಜರಸ್ ಅಂತ. ತುಂಬಾನೇ ಡೇಂಜರಸ್ ಸರ್, ತುಂಬಾ ಡೇಂಜರಸ್. ಅಂದ್ರೆ ಎಲ್ಲ ನಾನು ನೋಡಿದಂಗೆ ಇವ್ರಿಗೆಲ್ಲ ಯಾರು ಕೊಡ್ತಾರೋ ನಂಬರ್ಗಳು ಗೊತ್ತಿಲ್ಲ. ನಮ್ಗೆ ನಮ್ಮಂತ ಬಕ್ರಾಗಳು ಸೇರ್ಕೊಂಡ್ಬಿಡ್ತೀವಿ. ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ 1 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಮಾಡಿದೆ ಅಂತ ತೋರಿಸ್ತಾರೆ. ಅದರಿಂದ ನಾವ್ ಅನ್ಕೊಂತೀವಿ ನಾವು ಅದೇ ತರ ಮಾಡ್ಬೋದು ಅನ್ಕೊಂಡು ಸಿಂಪಲ್ ಅಂತ ಹೋಗ್ತೀವಿ. ಬಟ್ ಆಮೇಲೆ ಗೊತ್ತಾಗುತ್ತೆ ಕರಾಳ ಸತ್ಯ. ನಮ್ಮಂತವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಇದರಿಂದಾನೇ ಮಾಡ್ಕೊಡ್ಲಿ ನೋಡೋಣ, ಮಾಡ್ತಾರೆ. ಯಾರು ಇಲ್ಲ ಇದುವರೆಗೂ, ಅವ್ರಿಗೆ ಒಬ್ರು ಬಂದಿಲ್ಲ ಇದುವರೆಗೂ. ಸಾಧ್ಯನೂ ಇಲ್ಲ ಮೇಡಮ್. ಸೊ ಅದೇನಂದ್ರೆ ಇವಾಗ 1 ಲಕ್ಷದಲ್ಲಿ 1,000 ರೂಪಾಯಿ ಮಾಡ್ಬೋದು, 1,000ದಲ್ಲಿ 1,000 ಮಾಡೋಕ್ಕಾಗಲ್ಲ. ಸೊ ಅದೇ ಬಿಸ್ನೆಸ್ಸು. 1,000ದಲ್ಲಿ 1,000 ಮಾಡ್ತಾ ಇದೀವಿ ಅಂದರೆ ಅದು ಜೂಜು. 1 ಲಕ್ಷದಲ್ಲಿ 1,000 ಮಾಡ್ತಾ ಇದ್ದಾರೆ, ಅದು ಬಿಸ್ನೆಸ್ಸು. ಸೊ ನೀವು ಒಂಥರ ಅಡಿಕ್ಷನ್ ಥರ ಆಗಿ, ಅದು ಮೈಂಡ್ ಸೆಟ್ ಹೆಂಗಿದೆ ಅಂದರೆ ನಿಮ್ಮದು ಹೆಂಗಾನ ಮಾಡಿ ಚಕ್ರವ್ಯೂಹದಿಂದ ಹೊರಗಡೆ ಬರಬೇಕು ಅಂತ ಒದ್ದಾಡಿದ್ದೀರಾ, ತುಂಬ ಒದ್ದಾಡಿದ್ದೀರಾ, ಆಗಲಿಲ್ಲ. ಸೊ ಅದರಿಂದ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡಿದ್ದೀರಾ, ಸಂಬಂಧಿಗಳನ್ನ ಕಳ್ಕೊಂಡಿದ್ದೀರಾ, ಹೆತ್ತ ನೀವು ಹೊತ್ತಿರೋ ಮಕ್ಕಳು ಸಹ ನಿಮ್ಮನ್ನು ಬಿಟ್ಟು ಇವತ್ತು ದೂರ ಇದ್ದಾರೆ. ಸೊ ಇವತ್ತು ಒಬ್ಬಂಟಿ ಆಗಿದ್ದೀರಾ. ಸೊ ಕರ್ನಾಟಕ ಜನತೆ ಹತ್ರ ನಾನು ಕೇಳ್ಕೊಡೋದಂದರೆ, ಸೊ ಈ ಥರ ಮೇಡಮ್ಮು ತಪ್ಪು ಮಾಡಿದ್ದಾರೆ. ಸೊ ಇವತ್ತು ಅವರು ಒಂದು ಲೈಫಲ್ಲಿ ಒಂದು ತುಂಬ ಕ್ರಿಟಿಕಲ್ ಪಾಯಿಂಟಲ್ಲಿ ನಿಂತಿದ್ದಾರೆ. ಸೊ ಇವಾಗ ಅವ್ರಿಗೆ ನೀವು ಸಹಾಯ ಮಾಡೋದ್ರಿಂದ ಸೊ ತುಂಬ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಕೈಲಾದಷ್ಟು ಎಷ್ಟೋ ಒಂದು 50 ರೂಪಾಯಿ 100 ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅವ್ರು QR ಕೋಡ್ ಹಾಕಿರ್ತೀವಿ, ಸಹಾಯ ಮಾಡಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಕರ್ನಾಟಕ ಜನತೆಗೆ ಕೊನೆಯಾಗಿ? ಯಾರ್ದು ನಂಬೇಡಿ, ಯಾರಿಗೂ ಹಾಕಕ್ಕೆ ಹೋಗ್ಬಿಡಿ. ವಿದ್ಯೆ ಇದ್ದರೆ ಕಲೀರಿ, ಪೂರ್ತಿ ಕಲಿತು ತಂದೆ ತಾಯಿ ಹೇಳೋದನ್ನು ಕೆಲಸ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ಇನ್ವೆಸ್ಟ್ ಮಾಡೋದನ್ನು ನೋಡಿ, ಯಾವತ್ತೂ ಆಪ್ಷನ್ಸ್ ಆಗಲಿ ಫ್ಯೂಚರ್ಸ್ಗಾಗಲಿ ಆಸೆಗೆ ನುಗ್ಲಕ್ಕೆ ಹೋಗಬೇಡಿ. ಯಾರೋ ತೋರಿಸಿದ್ರು ಅಂತೇಳಿ ಕಪಾಳಕ್ಕೆ ಅವ್ರಿಗೆ ಹೊಡೀರಿ. ದಯವಿಟ್ಟು ದುಡ್ಡು ಮಾತ್ರ ಹಾಳು ಮಾಡಿ. ಅದೇ ಒಂದು 4 ಜನಕ್ಕೆ ಮನೆಯಲ್ಲಿ ಕಷ್ಟ ಇರೋ ನೆಂಟರಿಗೆ ನೋಡ್ಕೊಳ್ಬೇಕಾದ್ರೆ ಇಂಥ ದರಿದ್ರದ ಪಾಪಿಷ್ಟರನ್ನವ್ರಿಗೆ ಮಾತ್ರ ಕೊಡಬೇಡಿ. ಇವಾಗ ಎಷ್ಟು ಸಾಲ ಇದೆ ಮೇಡಮ್, ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ? 4 ಲಕ್ಷ ಇದೆ ಸರ್ ನಂದು ಸಾಲ. ಅದನ್ನ ತೀರ್ಸೋದಕ್ಕೆ ನನಗೆ ಮಣಿ ಕೆಲಸ ಅದು ಕೆಲಸ ಮಾಡಿ ತೀರ್ಸೋದಕ್ಕೆ ಹೋಗ್ತೀನಿ, ಹಾಕೋದೇ ಇಲ್ಲ ಸರ್. ಒಬ್ಳೆ ಎಷ್ಟು ಅಂತ ಮಾಡಿ ಮಾಡಿ ಸಾಕಾಗೋಗಿದೆ. ಕೊನೆಯಾಗಿ ನಮ್ಮ ವೀಕ್ಷಕರ ಹತ್ರ ಏನ್ ಕೇಳ್ಕೊತೀರಾ? ಕೇಳ್ಕೊಡ್ಬೋದು. ಅವ್ರ ಇಷ್ಟ ಬಂದ್ರೆ ಮೇಡಮ್ ಹೇಳ್ತಾ ಇರೋದೇನಂದ್ರೆ, ಸೊ ಅವ್ರು ಯಾವತ್ತೂ ಲೈಫಲ್ಲಿ ಕೈ ಚಾಚಿಲ್ಲ. ಸೊ ಇವತ್ತು ನಾವು 4 ಜನಕ್ಕೆ ಕೊಟ್ಟಿದ್ದೇವೆ, ನಾವು ಯಾರ ಹತ್ರನೂ ಚಾಚಿಲ್ಲ. ಅದು ನೋವು ನಂಗೆ ತುಂಬ ಇದೆ. ಸೊ ವೀಕ್ಷಕರೇ, ಸೊ ಏನಾದ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಂಗಿದ್ರೆ, ನಿಮ್ಮ ಮನಸ್ಸು ದೊಡ್ಡದಿದ್ರೆ, ವಿಶಾಲ ಹೃದಯ ಇದ್ರೆ ಮಾಡಿ. ಸೊ ನಾವು ವಿಡಿಯೋ ಮುಖಾಂತರ ಕೇಳ್ಕೊಡೋದಂದ್ರೆ ತುಂಬ ನೊಂದಿದ್ದಾರೆ, ಲೈಫಲ್ಲಿ ಒಂದು ತುಂಬ ಕಷ್ಟದಲ್ಲಿದ್ದಾರೆ. 4 ಲಕ್ಷ ಅಂತೂ ತೀರಿಸಲೇಬೇಕಾಗಿರೋ ಸಾಲ ಇದೆ. ಆ 4 ಲಕ್ಷ ಸಾಲದಿಂದ ತುಂಬ ಪ್ರಾಬ್ಲಮ್ಸು ಸಹ ಆಗ್ತಾ ಇದೆ ಮೇಡಮ್ಗೆ. ಆ್ಯಂಡ್ ಅವರು ತುಂಬ ಒಂದು ಲೈಫಿನ ಒಂದು ತುಂಬ ಇಂಪಾರ್ಟೆಂಟ್ ಹಂತದಲ್ಲಿದ್ದಾರೆ. ಸೊ ನಾವು ಸಹಾಯ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅವರು ಲೈಫಲ್ಲಿ ಹೆಂಗೆ ಲೀಡ್ ಮಾಡ್ತಾರೋ ಅನ್ನೋದು ಸಹ ತುಂಬ ಕಷ್ಟ ಆಗುತ್ತೆ ಅವ್ರ ಲೈಫ್ ಲೀಡ್ ಮಾಡೋದಕ್ಕೆ. ನಮ್ಮ ಕೈಲಾದಷ್ಟು ನಾವು TD ಕಡೆಯಿಂದನೂ ಸಹಾಯ ಮಾಡ್ತೀವಿ. ನಮ್ಮ TD ಅಕಾಡೆಮಿಯಲ್ಲಿ ಆರೋಗ್ಯನೂ ಹಾಳಾಯಿತು ನಂದು, ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಾಗಿದೆ. ಶೇರ್ ಮಾರ್ಕೆಟಲ್ಲಿ ಬಂದು 35 ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡು ಕಳ್ಕೊಂಡಿದ್ದಾರೆ. ಕಳೆದ 2 ವರ್ಷದಲ್ಲಿ 15 ಲಕ್ಷ ಕಳ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ದಾಖಲಾತಿಗಳನ್ನು ನಾವು ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು. ಸೊ ಯಾರ್ಯಾರಿಗೆ ಮೇಡಮ್ಗೆ ಒಂದು ಸಣ್ಣ ಸಹಾಯ ನಿಮ್ಮ ಕೈಲಾದಷ್ಟು ಮಾಡಂಗಿದ್ರೆ ದಯಮಾಡಿ ಮಾಡಿ. ಸೊ ಈ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಈ ಥರ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಯಾರೂ ಬರಬಾರ್ದು. ಸೊ ಆ ಒಂದು ಉದ್ದೇಶದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಯಾರೂ ಸಹ ಸ್ಟಾಕ್ ಮಾರ್ಕೆಟ್ ದಯಮಾಡಿ ಬರಬೇಡಿ. ಬಂದರೂ ಸಹ ಇನ್ವೆಸ್ಟಿಂಗ್ ಮಾಡಿ, ಇಕ್ವಿಟಿ ಮಾಡಿ.
ಫ್ಯೂಚರ್ ಆಪ್ಷನ್ ಅಂತ ಯಾವತ್ತೂ ಹೋಗಬೇಡಿ. ಫ್ಯೂಚರ್ ಆಪ್ಷನಲ್ಲಿ ಫ್ಯೂಚರ್ನೇ ಕಳ್ಕೊಂಡಿದ್ದಾರೆ ಎಷ್ಟೋ ಜನ, ಆಪ್ಷನ್ ಮಾಡಕ್ ಹೋಗಿ ಲೈಫ್ನೇ ಕಳ್ಕೊಂಡಿದ್ದಾರೆ. ಹೋಯ್ತು ನಂದು. ಸೊ ಅದರಿಂದ ಕೇಳ್ಕೊತಾ ಇದ್ದೀವಿ, ಸೊ ದಯಮಾಡಿ ನಿಮ್ಮ ಟ್ರೇಡಿಂಗನ್ನು ನಿಲ್ಲಿಸಿ, ಇಕ್ವಿಟಿ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ. ಫ್ಯೂಚರ್ ಆಪ್ಷನ್ನ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೂ ಸಹ ಹೆಡ್ಜ್ ಮಾಡಿಕೊಂಡು ಸೇಫಾಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ. ಸೊ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.